ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಪಿ.ಡಿ.ಒ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಕನ್ನಡದ 23ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಹೊಸ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ 23 ವಿಡಿಯೋಗಳನ್ನ ನೋಡ್ತಾ ಇರಿ. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಸೊ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರತಕ್ಕಂಥ ಯೋಗವಾಹಗಳು ಎಷ್ಟು ಅಂದ್ರೆ ಆಪ್ಷನ್ ಡಿ 2 ನೋಡಿ. ಅಹ ಅಂತ ಏನು ಬರ್ತಾವಲ್ಲ ಅವೆರಡು ಯೋಗವಾಹಗಳಾಗಿವೆ. ನೆಕ್ಸ್ಟ್ ನೋಡೋದಾದರೆ, ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ವೈದ್ಯ ಅನ್ನುವಂತಹ ಪದ ಯಾವ ನಾಮಪದ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ. ಇದು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿದೆ. ಅನ್ವರ್ಥ ನಾಮಪದವಾಗಿದೆ ವೈದ್ಯ ಅನ್ನುವಂತಹದ್ದು. ನೆಕ್ಸ್ಟ್ ಇನ್ನು ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ಹಲವು ಅನ್ನುವಂತಹ ಪದ ಯಾವ ವ್ಯಾಕರಣಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನುಡಿದೊಂದು ಪರಿಮಾಣವಾಚಕಕ್ಕೆ ಉದಾಹರಣೆಯಾಗಿದೆ. ಇದೊಂದು ಪರಿಮಾಣವಾಚಕ ಪದ ಹಲವು. ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನುಡಿದೊಂದು ವಿದ್ಯಾರ್ಥಕ ಕ್ರಿಯಾರೂಪವಾಗಿದೆ. ಮಳೆಯಾಗಲಿ ಅನ್ನುವಂಥ ಪದ ವಿದ್ಯಾರ್ಥಕ ಕ್ರಿಯಾರೂಪ. ನೆಕ್ಸ್ಟ್ ಇನ್ನು ಉದ್ಯೋಗ ಪದದ ತದ್ಭವ ರೂಪ ಏನು? ಉದ್ಯೋಗ ಅನ್ನುವಂತಹ ಪದದ ತದ್ಭವ ರೂಪ ಸರಿಯಾದಂತಹ ಉತ್ತರವಾಗುವುದಿಲ್ಲಿ ಆಪ್ಷನ್ ಎ ನೋಡಿ. ಉಜ್ಜುಗ ಅನ್ನುವಂಥದ್ದು ಉದ್ಯೋಗ ಪದದ ತದ್ಭವ ರೂಪವಾಗಿದೆ, ಉಜ್ಜುಗ. ನೆಕ್ಸ್ಟ್ ಇನ್ನು ರಾಜನ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ರಾಜನ ಅನ್ನುವಂತಹ ಪದದಲ್ಲಿ ಕಂಡುಬರುವ ವಿಭಕ್ತಿ ಪ್ರತ್ಯಯ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ. ಷಷ್ಠಿ ವಿಭಕ್ತಿ ಪ್ರತ್ಯಯ ಈ ಒಂದು ರಾಜನ ಪದದಲ್ಲಿ ಕಂಡುಬರುತ್ತದೆ, ಷಷ್ಠಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಇನ್ನು ದಿಗಂತ ಪದದಲ್ಲಾಗಿರುವ ಸಂಧಿ ಯಾವುದು? ದಿಗಂತ ಅನ್ನುವಂತಹ ಪದದಲ್ಲಿ ಕಂಡುಬರುವ ಸಂಧಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಇದೊಂದು ಜಸ್ತ್ವ ಸಂಧಿಯಾಗಿದೆ. ಜಸ್ತ್ವ ಸಂಧಿ ದಿಗಂತ ಪದದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇನ್ನು ತಲೆದೂಗು ಪದದಲ್ಲಾಗಿರುವ ಸಮಾಸ ಯಾವುದು? ತಲೆದೂಗು ಅನ್ನುವಂತಹ ಪದದಲ್ಲಾಗಿರುವ ಸಮಾಸ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ. ಕ್ರಿಯಾ ಸಮಾಸ. ಇಲ್ಲಿ ಕಂಡುಬರತಕ್ಕಂಥ ಸಮಾಸ ಕ್ರಿಯಾ ಸಮಾಸವಾಗಿದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಯಾವ ಪದ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಬಟ್ಟ ಬಯಲು ಅನ್ನುವಂಥ ಪದವು ದ್ವಿರುಕ್ತಿ ಪದಕ್ಕೆ ಉದಾಹರಣೆಯಾಗಿದೆ, ಬಟ್ಟ ಬಯಲು. ನೆಕ್ಸ್ಟ್ ಇನ್ನು ಗಿರಗಿರಣೆ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಗಿರಗಿರಣೆ ಅನ್ನುವಂಥ ಪದ ಯಾವ ವ್ಯಾಕರಣಕ್ಕೆ ಸೇರಿದ ಪದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಇದು ಅನುಕರಣಾವ್ಯಯ ವ್ಯಾಕರಣಕ್ಕೆ ಸೇರಿದ ಪದವಾಗಿದೆ, ಗಿರಗಿರಣೆ ಅನ್ನುವಂಥ ಪದ. ನೆಕ್ಸ್ಟ್ ಇನ್ನು ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು ಯಾವುದು? ಯಾವ ಪದ ಜೋಡು ನುಡಿಗೆ ಉದಾಹರಣೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಮನೆ ಮಠ ಅನ್ನುವಂಥದ್ದು ಜೋಡು ನುಡಿ ಪದಕ್ಕೆ ಉದಾಹರಣೆಯಾಗಿದೆ, ಮನೆ ಮಠ. ನೆಕ್ಸ್ಟ್ ಇನ್ನು ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥವೇನು? ಮೂಗಿನ ಮೇಲೆ ಬೆರಳಿಡು ಅನ್ನುವಂಥ ನುಡಿಗಟ್ಟಿನ ಅರ್ಥ ಸರಿಯಾದ ಉತ್ತರ ಆಪ್ಷನ್ ನೋಡಿ. ಆಶ್ಚರ್ಯಪಡು ಅನ್ನುವಂಥದ್ದು ಮೂಗಿನ ಮೇಲೆ ಬೆರಳಿಡು ಅನ್ನುವಂತಹ ನುಡಿಗಟ್ಟಿನ ಅರ್ಥವಾಗುತ್ತದೆ. ನೆಕ್ಸ್ಟ್ ಇನ್ನು ಅರ್ಜಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಅರ್ಜಿ ಅನ್ನುವಂಥ ಪದ ಕನ್ನಡಕ್ಕೆ ಯಾವ ಭಾಷೆಯಿಂದ ಅನುವಾದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಹಿಂದೂಸ್ತಾನಿ ಭಾಷೆಯ ಪದವಾಗಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ ಅಂದ್ಕೊತೀನಿ, ಅಡ್ಜಸ್ಟ್ ಮಾಡಿಕೊಡ್ರಿ. ಯಾಕಪ್ಪ ಅಂತ ನಾನಿರೋದು ಹಳ್ಳಿಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ನಾಯ್ಸ್ ಬರುತ್ತೆ. ಹಿಡ್ಕೊಂಡು ಅನ್ನುವಂಥ ಪದದ ಗ್ರಾಂಥಿಕ ರೂಪ ಏನು? ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಬಿ ನೋಡಿ. ಹಿಡಿದುಕೊಂಡು ಅನ್ನುವಂಥದ್ದು ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪವಾಗಿದೆ, ಹಿಡಿದುಕೊಂಡು. ನೆಕ್ಸ್ಟ್ ಇನ್ನು ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ಅನ್ನುವಂಥ ಪದ ಯಾವ ಅವ್ಯಯಕ್ಕೆ ಉದಾಹರಣೆ?
ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಇದೊಂದು ಸಂಬೋಧಾರ್ಥಕ ಪದಕ್ಕೆ ಉದಾಹರಣೆಯಾಗಿದೆ. ಸಂಬೋಧಾರ್ಥಕ ಅವ್ಯಯ. ಮೋಸಗಾರ ಪದದ ವ್ಯಾಕರಣಾಂಶ ಯಾವುದು? ಮೋಸಗಾರ ಅನ್ನುವಂತಹ ಪದದ ವ್ಯಾಕರಣಾಂಶ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ತದ್ದಿತಾಂತ ನಾಮವು ಮೋಸಗಾರ ಪದಕ್ಕೆ ವ್ಯಾಕರಣಾಂಶವಾಗಿದೆ. ತದ್ದಿತಾಂತ ನಾಮ. ನೆಕ್ಸ್ಟ್, ಇನ್ನು ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಓಟ ಅನ್ನುವಂಥ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದ ಪದವಾಗಿದೆ? ಸರಿಯಾದಂಥ ಉತ್ತರವಾಗೋದು ಆಪ್ಷನ್ ಡಿ ನೋಡಿ. ಇದೊಂದು ಕೃದಂತ ಭಾವನಾಮಕ್ಕೆ ಸೇರಿದ ಪದ. ಕೃದಂತ ಭಾವನಾಮ ಓಟ ಪದ. ನೆಕ್ಸ್ಟ್, ಇನ್ನು ಒಂದು ಸಂಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಇದೊಂದು ಸಾಮಾನ್ಯ ವಾಕ್ಯವಾಗಿದೆ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. ಇನ್ನು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆ ಯಾವುದು? ಇಲ್ಲಿ ಆಪ್ಷನ್ ಬಿ ನೋಡಿ. ಏನಪ್ಪ, ವಿವರಣಾತ್ಮಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇಲ್ಲಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅನ್ನುವಂಥದ್ರಲ್ಲಿ. ಧರಣಿ ಪದದ ಸಮಾನಾರ್ಥಕ ಪದ ಯಾವುದು? ಧರಣಿ ಪದದ ಸಮಾನಾರ್ಥಕ ಪದ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಭೂಮಿ ಅನ್ನುವಂಥದ್ದು ಧರಣಿ ಪದದ ಸಮಾನಾರ್ಥಕ ಪದವಾಗಿದೆ. ಭೂಮಿ. ನೆಕ್ಸ್ಟ್, ಇನ್ನು ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಆಪ್ಷನ್ ಎ ಅಪ್ರಸಿದ್ಧ ಅನ್ನುವಂಥದ್ದು ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ. ಅಪ್ರಸಿದ್ಧ. ಇನ್ನು ಬಾಳಿಯಾಣು ಪದದಲ್ಲಿನ ವ್ಯಾಕರಣಾಂಶ ಯಾವುದು? ಬಾಳಿಯಾಣು ಅನ್ನುವಂಥ ಪದದಲ್ಲಿ ಕಂಡುಬರುವ ವ್ಯಾಕರಣಾಂಶ. ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ ಬಿ ನೋಡಿ. ಸಂಭವನಾರ್ಥಕ ವ್ಯಾಕರಣಾಂಶವು ಬಾಳಿಯಾಣು ಪದದಲ್ಲಿ ಕಂಡುಬರುತ್ತದೆ. ಸಂಭವನಾರ್ಥಕ ವ್ಯಾಕರಣಾಂಶ. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ನಾವು ಅನ್ನುವಂಥ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಇದೊಂದು ಸರ್ವನಾಮಕ್ಕೆ ಸೇರಿದ ಪದವಾಗಿದೆ. ನಾವು ಪದ ಸರ್ವನಾಮ ವ್ಯಾಕರಣಾಂಶಕ್ಕೆ ಸೇರಿದೆ. ನೆಕ್ಸ್ಟ್, ಇನ್ನು ಮಗುವಿನ ಮುಖವು ಪೂರ್ಣಚಂದ್ರನಂತೆ ಪಳಪಳನೆ ಹೊಳೆಯುತ್ತಿತ್ತು. ಈ ವ್ಯಾಕರಣದಲ್ಲಿರುವ ಅಲಂಕಾರ ಯಾವುದು? ಇಲ್ಲಿ ಆಪ್ಷನ್ ಡಿ ನೋಡಿ. ಉಪಮಾಲಂಕಾರ. ಈ ಒಂದು ಮಗುವಿನ ಮುಖವು ಪೂರ್ಣಚಂದ್ರನಂತೆ ಪಳಪಳನೆ ಹೊಳೆಯುತ್ತಿತ್ತು ಅನ್ನುವಂಥದ್ರಲ್ಲಿ ಕಂಡುಬರುವ ವ್ಯಾಕರಣವಾಗಿದೆ, ಅಲಂಕಾರವಾಗಿದೆ. ಇನ್ನು ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು ಎಷ್ಟು? ವಾರ್ಧಕ ಷಟ್ಪದಿಯಲ್ಲಿ ಕಂಡುಬರತಕ್ಕಂಥ ಒಟ್ಟು ಮಾತ್ರೆಗಳು. ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ. 144 ಮಾತ್ರೆಗಳು ಈ ಒಂದು ವಾರ್ಧಕ ಷಟ್ಪದಿಯಲ್ಲಿ ಕಂಡುಬರುತ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸಾಮಾನ್ಯ ಕನ್ನಡದ ಪ್ರಶ್ನೆ ಪತ್ರಿಕೆ ಉತ್ತರಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ತಪ್ಪನಿಸಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಮತ್ತು ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ಇರತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್, ವಾಟ್ಸಪ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.